ದರ್ಶನ್ಗೆ ಇನ್ನಷ್ಟು ಶಾಕ್ ಕಾದಿದ್ಯಾ? ಒಂದೊಂದು ಸಾಕ್ಷ್ಯವೂ ಕೂಡ ಬಲವಾಗಿ ಈ ಪ್ರಕರಣದಲ್ಲಿ ಇವರು ಇದ್ರು ಅನ್ನೋದಕ್ಕೆ ಪ್ರೂವ್ ಮಾಡ್ತಾ ಇದೆ. ಸಂಜೆ ಇನ್ನಷ್ಟು FSL ರಿಪೋರ್ಟ್ ಬರಲಿದೆ. ಕೃತ್ಯಕ್ಕೆ ಬಳಸಿದ ವಸ್ತುಗಳು, ಕೂದಲು, ಉಗುರಿನ ಮಾದರಿ, ಕೃತ್ಯದ ಸ್ಥಳದಲ್ಲಿ ಸಂಗ್ರಹಿಸಿದಂತಹ ಫುಟ್ ಪ್ರಿಂಟ್ ಮತ್ತು ಆ ವೆಹಿಕಲ್ಸ್ ಓಡಾಡಿದಂತಹ ಒಂದಷ್ಟು ಪ್ರಿಂಟ್ಸ್ಗಳು ತೆಗೆದುಕೊಂಡಿದ್ದಾರೆ. ಆರೋಪಿಗಳ ಮೊಬೈಲ್ ರಿಟ್ರೀವ್ ಅನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲದರಲ್ಲೂ ಕೂಡ ದರ್ಶನ್ ಸೇರಿದಂತೆ ಉಳಿದವರ ಪಾತ್ರ ಇದೆ ಅನ್ನೋದು ಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಬಿಗಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ರಿಪೋರ್ಟ್ಗಳು ಒಂದೊಂದಾಗಿ ಈಗ ಹೊರಕ್ಕೆ ಬರ್ತಾ ಇದೆ. FSL ರಿಪೋರ್ಟ್ ಕೂಡ ಹೊರಕ್ಕೆ ಬಂದಿದೆ. FSL ರಿಪೋರ್ಟ್ನ ಪ್ರಕಾರವಾಗಿ ದರ್ಶನ್ ಅವರು ಈ ಪ್ರಕರಣದಲ್ಲಿ ಆ ದಿನ ಆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಇವರ ಪಾತ್ರವೂ ಕೂಡ ಇದೆ. ಇವರೂ ಹಲ್ಲೆಯನ್ನ ನಡೆಸಿದ್ದಾರೆ. ಮಾರಣಾಂತಿಕ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ತೀವ್ರವಾಗಿ ಬಳಲಿ ರಕ್ತಸ್ರಾವ ಆಗಿದೆ. ಆ ರಕ್ತದ ಕಲೆಗಳು ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ಗಳ ಮೇಲೆ ಕೂಡ ಚಿಮ್ಮಿತ್ತು. ಸೊ ಅದಾದ ನಂತರದಲ್ಲಿ ಅವರು ಡ್ರೆಸ್ನ ವಾಶಿಗೆ ಹಾಕಿರಬಹುದು, ವಾಶ್ ಆದ ನಂತರದಲ್ಲಿ ಯಾವ ಸಾಕ್ಷ್ಯಗಳು ಸಿಗದಿರಬಹುದು ಅಂತ ಅವರು ಭಾವಿಸಿರಬಹುದು. ಆದರೆ ಎಂಥದ್ದೇ ಡಿಟರ್ಜೆಂಟ್ನ ಯೂಸ್ ಮಾಡಿ ವಾಶ್ ಮಾಡಿದ್ರೂ ಕೂಡ FSLನಲ್ಲಿ ಆ ಕಲೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ನಲ್ಲಿದ್ದಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆಯನ್ನ ಪತ್ತೆ ಹಚ್ಚಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ, ಈ ಒಂದು ಸಂಕಷ್ಟದ ಸುಳಿಯಲ್ಲಿ ದರ್ಶನ್ ಅವರು ಸಿಕ್ಕಾಕೊಂಡಿದ್ದಾರೆ. ಇದರಿಂದ ಹೊರಕ್ಕೆ ಬರಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಸಾಧ್ಯವಿಲ್ಲ ಅನ್ನೋದಕ್ಕೆ ಬಹುಶಃ ಸಿಗ್ತಾ ಇರುವಂತಹ ಸಾಕ್ಷ್ಯಗಳು ಪ್ರೂವ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇನ್ನಷ್ಟು ಶಾಕ್ ಆದಿದ್ಯಾ ಹಾಗಾದ್ರೆ? ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿ ಕೆಲೆ ಕೇಸಲ್ಲಿ ತನಿಖೆ ಮಾಡ್ತಿರುವಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಬಹಳ ಪ್ರಮುಖವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಆರಂಭದಲ್ಲಿ ಮಾಡಿದ್ರು. ಅವೆಲ್ಲವೂ ಕೂಡ ಸುಮಾರು 66 ಸಾಕ್ಷ್ಯಾಧಾರಗಳನ್ನು FSLಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕಳಿಸಿಕೊಟ್ಟಿದ್ರು. ಅದೆಲ್ಲವೂ ಕೂಡ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ವಿಚಾರಕ್ಕೆ ಬಂದರೆ ಇವರು ಕೂಡ ಪಟ್ಟಣಗೆರೆ ಸೆಡ್ಡಲ್ಲಿ ಹೋಗಿದ್ರೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಅವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಬಹಳ ಪೂರಕವಾಗಿರುವಂಥ ಸಾಕ್ಷ್ಯಾಧಾರಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಅವರು ಧರಿಸಿದಂಥ ಅಂದರೆ ಹತ್ಯೆ ನಡೆದಂಥ ದಿನ ಅವರು ಹೋಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದಂಥ ಪ್ಯಾಂಟ್ ಮತ್ತು ಟಿ ಶರ್ಟ್ ಮೇಲೆ ರಕ್ತದ ಕಲೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ FSL ರಿಪೋರ್ಟಿಂದ ಹೊರಗಡೆ ಬಂದಿರುವಂಥದ್ದು. ಅದರಲ್ಲಿ ವಿಶೇಷ ಏನಂದರೆ ಈ ಹಿಂದೆ ಅವರು ಧರಿಸಿದ್ದಂಥ ಶೂ ಬಟ್ಟೆಗಳೆಲ್ಲವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು FSLಗೆ ಕಳಿಸಿದ್ರು. ಆ FSL ರಿಪೋರ್ಟ್ನಲ್ಲಿ ಈ ಒಂದು ಮಾಹಿತಿ ಅಂದರೆ ದರ್ಶನ್ ಅವರು ಹಲ್ಲೆ ನಡೆದ ದಿನ ಪ್ರತ್ಯಕ್ಷವಾಗಿ ಅಲ್ಲಿದ್ದಾರೆ ಅನ್ನುವಂಥದ್ದಕ್ಕೆ ಅವರ ಬಟ್ಟೆ ಮೇಲೆ ಇರುವಂಥ ರಕ್ತದ ಕಲೆಗಳೇ ಪ್ರಮುಖವಾಗಿರುವಂಥ ಸಾಕ್ಷ್ಯಾಧಾರಗಳನ್ನಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಆ ಕೃತ್ಯ ನಡೆದಂತಹ ಸ್ಪಾಟ್ನಲ್ಲಿ ಇದ್ರು ಅನ್ನೋದನ್ನ ರುಜುವಾತು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳನ್ನ ಕಲೆ ಹಾಕುವ ಕೆಲಸವನ್ನ ಆರಂಭಿಕ ದಿನದಿಂದಲೂ ಕೂಡ ಪೊಲೀಸರು ನಡೆಸಿದ್ರು. ಅದು ಈಗ ದೃಢಪಡಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ. FSL ರಿಪೋರ್ಟ್ನಲ್ಲಿ ಅವರು ಧರಿಸಿದಂತಹ ಬಟ್ಟೆ ಮೇಲೆ ರಕ್ತದ ಕಲೆ ಇದ್ದಿದ್ದು ಪತ್ತೆಯಾಗಿದೆ. ಸೊ ಆ ಮೂಲಕವಾಗಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟದ ಸಂಕೋಲೆ ಕಟ್ಟಿಟ್ಟ ಬುತ್ತಿ ಅಂತ ಕಾಣಿಸುತ್ತೆ.